ಓಂ ಶಾಂತಿ. ಮುರಳಿಯ ದಿನಾಂಕ 29/11/2021। मीठे बच्चे, दुनिया में भल और किसी का डर नहीं रखो, लेकिन इस बाप का डर जरूर रखो। डर रखना माना पाप कर्मों से बचे रहना। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಪ್ರಪಂಚದಲ್ಲಿ ಯಾರ ಬಗ್ಗೆಯೂ ಭಯ ಪಡಬೇಡಿ. ಯಾರ ಬಗ್ಗೆಯೂ ನಿಮ್ಮಲ್ಲಿ ಭಯ ಇರಬಾರದು. ಆದರೆ ಒಬ್ಬ ತಂದೆಗೆ ಮಾತ್ರ ಅವಶ್ಯವಾಗಿ ನೀವು ಹೆದರಬೇಕು. ತಂದೆಯ ಬಗ್ಗೆ ಭಯ ಇರಬೇಕು. ತಂದೆಯ ಬಗ್ಗೆ ಭಯ ಪಡುವುದು ಅಂದರೆ ಪಾಪ ಕರ್ಮಗಳಿಂದ ಬಚಾವಾಗೋದು. प्रश्न, बाबा हर एक बच्चे को अपनी जांच करने की श्रीमत क्यों देते हैं? बाबा ಪ್ರತಿಯೊಬ್ಬರಿಗೂ ತಮ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಚಾರ್ಟನ್ನು ಬರೀಲಿಕ್ಕೆ ಯಾಕೆ ಶ್ರೀಮತ ಕೊಡ್ತಾರೆ? उत्तर, क्योंकि ईश्वरीय कायदे बड़े कड़े हैं। अगर ब्राह्मण बनकर छोटी मोटी भूलें होती तो बहुत कड़ी सजा खानी पड़ेगी। इसलिए बाबा कहते अपनी जांच रखो। अगर कोई भी पुराना हिसाब किताब रह गया तो मानी और मोचरा खाना पड़ेगा। अब कयामत का समय बहुत नज़दीक है, इसलिए अपने सब हिसाब किताब योग बल से चुक्तो करो। ಉತ್ತರದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ಈಶ್ವರೀಯ ನಿಯಮಗಳು ಬಹಳ ಕಠಿಣ ಆಗಿವೆ. ನೀವು ಬ್ರಾಹ್ಮಣ ಆಗಿಯೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಕಠೋರ ಶಿಕ್ಷೆಗೆ ಗುರಿಯಾಗ್ತೀರಿ. ಆದ್ದರಿಂದ ನಿಮ್ಮ ಪರೀಕ್ಷೆಯನ್ನು ನೀವೇ ಮಾಡಿಕೊಳ್ತಾ ಇರಿ. ಚಾರ್ಟಿನ ಮೂಲಕ ನೋಡ್ಕೊಳ್ತಾ ಇರಿ. ನಿಮ್ಮ ಹಳೆ ಲೆಕ್ಕಾಚಾರ ಏನಾದರೂ ಉಳಿದು ಬಿಟ್ಟರೆ ಕೊನೆಗೆ ನೀವು ಪೆಟ್ಟು ತಿಂದು ರೊಟ್ಟಿ ತಿನ್ನಬೇಕಾಗ್ತದೆ. ಅಂದರೆ ಶಿಕ್ಷೆ ಅನುಭವಿಸಿ ಅಲ್ಪ ಸ್ವಲ್ಪ ಪದವಿ ಪಡ್ಕೋಬೇಕಾಗ್ತದೆ. ಈಗ ವಿನಾಶದ ಸಮಯ ಹತ್ತಿರದಲ್ಲಿ ಇರುವುದರಿಂದ ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಯೋಗ ಬಲದಿಂದ ನೀವು ತೀರಿಸಬೇಕು. ओम शांति। बाप की याद में तो बच्चे आपे ही रहते, घड़ी घड़ी कहने की भी दरकार नहीं रहती। बाप का डायरेक्शन है कि चलते फिरते उठते बैठते बाप को याद करो। तो रावण जिसने तुमको पतित बना दिया है उन पर जीत पा लेंगे। ಮಕ್ಕಳಿಗೆ ತಂದೆಯ ನೆನಪು ಸಹಜವಾಗಿ ಇದ್ದೇ ಇರ್ತದೆ. ಲೌಕಿಕದಲ್ಲೂ ಸಹ ತಂದೆ ಆದವರು ಮತ್ತೆ ಮತ್ತೆ ಮಕ್ಕಳಿಗೆ ಹೇಳೋದಿಲ್ಲ, ನನ್ನನ್ನು ನೆನ್ಪು ಮಾಡ್ರಿ ಅಂತ ಹೇಳೋದಿಲ್ಲ. ತಂದೆಯ ನೆನಪು ಮಕ್ಕಳಲ್ಲಿ ಸಹಜವಾಗಿ ಇರ್ತದೆ. ಆದರೆ ಇಲ್ಲಿ ಮಾತ್ರ ಮಕ್ಕಳು ನೀವು ಮರಿತಿರೋದ್ರಿಂದ ಬಾಬಾ ಮತ್ತೆ ಮತ್ತೆ ಹೇಳ್ತಾರೆ, ಮಕ್ಕಳೇ, ಓಡಾಡ್ತಾ ನಡೆದಾಡ್ತಾ ಹೋಗುವಾಗ ಬರುವಾಗ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಏನೇ ಮಾಡ್ತಿದ್ರೂ ಸಹ ಆ ಪ್ರೀತಿಯ ತಂದೆಯನ್ನು ನೆನಪು ಮಾಡಿರಿ. ಆಗ
ರಾವಣ ಯಾರು ನಿಮ್ಮನ್ನು ಪತಿತ ಮಾಡಿದ್ದಾನೆ ಅವನ ಮೇಲೆ ನೀವು ವಿಜಯ ಪಡಿಬಹುದು. ತುಮಕೋ ಕೋಯಿ हथियार आदि नहीं देते, सिर्फ योग बल से तुम रावण पर जीत पाते हो. ನಿಮಗೆ ಶಿವಬಾಬಾ ಯಾವ ಅಸ್ತ್ರಶಸ್ತ್ರಗಳನ್ನು ಕೊಡೋದಿಲ್ಲ. ಯೋಗ ಬಲದಿಂದ ನೀವು ರಾವಣನ ಮೇಲೆ ಜಯ ಗಳಿಸ್ತೀರಿ. जीत पानी है जरूर और संगम पर ही पाते. जबकि रावण राज्य खत्म हो राम राज्य की ಸ್ಥಾಪನಾ ಹೋನಿ. ಅವಶ್ಯವಾಗಿ ನೀವೇ ರಾವಣನ ಮೇಲೆ ವಿಜಯಿಗಳಾಗ್ತೀರಿ. ಅದು ಸಂಗಮ ಯುಗದಲ್ಲಿಯೇ ಆಗ್ತೀರಿ. ಯಾಕೆ ಅಂದರೆ ರಾವಣ ರಾಜ್ಯ ಖತಮ್ ಆಗಬೇಕು, ರಾಮರಾಜ್ಯ ಸ್ಥಾಪನೆ ಆಗಬೇಕು. बाप हिंसा तो कभी सिखला न सके, देवताओं का है ही ಅಹಿಂಸಾ ಪರಮೋ ಧರ್ಮ. ತಂದೆ ಯಾವುದೇ ಕಾರಣದಿಂದ ಮಕ್ಕಳಿಗೆ ಹಿಂಸೆಯನ್ನು ಕಲಿಸೋದಿಲ್ಲ. ಆದ್ದರಿಂದ ನಿಮ್ಮ ದೇವತಾ ಧರ್ಮದ ಬಗ್ಗೆ ಗಾಯನ ಇದೆ, ಅಹಿಂಸಾ ಪರಮೋ ಧರ್ಮ ಅಂತ. दुनिया यह नहीं जानती कि वहाँ काम कटारी की हिंसा होती नहीं. जो कल्प पहले निर्विकारी बने होंगे वही तुम्हारी बातों को मानेंगे. ಜನರಿಗೆ ಗೊತ್ತಿಲ್ಲ ಸತ್ಯಯುಗದಲ್ಲಿ ಕಾಮವಿಕಾರದ ಹಿಂಸೆ ಇರೋದಿಲ್ಲ ಅಂತ. ಯಾರು ಕಲ್ಪದ ಹಿಂದೆ ನಿರ್ವಿಕಾರಿಗಳಾಗಿದ್ರು ಅವರೇ ಈ ಮಾತನ್ನು ಒಪ್ಕೊಳ್ತಾರೆ. ಅಭಿ ತುಮ್ ಯುದ್ಧಕ್ಕೆ ಮೈದಾನ್ ಮೇ ಹೋ, ಗಾಯಾ ಭಿ ಹುವಾ ಹೇ ಶಿವ ಶಕ್ತಿ ಸೇನಾ. ನೀವೀಗ ಯುದ್ಧದ ಮೈದಾನದಲ್ಲಿ ಇದ್ದೀರಿ. ನಿಮಗೆ ಶಿವಶಕ್ತಿ ಸೇನೆ ಅಂತ ಗಾಯನ ಇದೆ. ತುಮ್ ಹೋ ಗುಪ್ತ ವಾರಿಯರ್ಸ್, ಹರ್ ಏಕ್ ಅಪ್ನೆ ಲಿಯೇ ಕರ್ ರಹೆ. ನೀವೆಲ್ಲರೂ ಗುಪ್ತ ಸೈನಿಕರು, ತಮಗಾಗಿ ಯುದ್ಧ ಮಾಡ್ತಿದ್ದೀರಿ. ಮಾಯಾ जीत जगत जीत बनना है. तुम अपने लिए करते हो गोया अपने भारत देश के लिए करते. ನಿಮಗಾಗಿ ನೀವು ಯುದ್ಧ ಮಾಡ್ತಿದ್ದೀರಿ ಅಂದರೆ ಜೊತೆಗೆ ಭಾರತ ದೇಶದ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀರಿ. इसमें जो अच्छी रीति पुरुषार्थ करते वह पाते हैं. जो 5 विकारों पर जीत पाएंगे वही जगत जीत बनेंगे. ನಿಮ್ಮಲ್ಲಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡ್ತಾರೆ, 5 ವಿಕಾರಗಳನ್ನು ಗೆಲ್ತಾರೆ, ಅವರೇ ಜಗಜ್ಜೀತ ಆಗ್ತಾರೆ. कोई चीज़ पर जीत पानी नहीं है, तुम्हारा है रावण राज्य पर जीत पाना, अर्थात दैवी गुण धारण करना. ನೀವು ಯಾವ ವಸ್ತುಗಳ ಮೇಲೆ ಜಯ ಗಳಿಸೋದಿಲ್ಲ, ವ್ಯಕ್ತಿಗಳ ಮೇಲೆ ಜಯ ಗಳಿಸೋದಿಲ್ಲ. ನೀವು ರಾವಣ ರಾಜ್ಯದ ಮೇಲೆ ಜಯ ಗಳಿಸ್ತೀರಿ, ವಿಜಯಿ ಆಗ್ತೀರಿ. ರಾವಣನ ಮೇಲೆ ಜಯ ಗಳಿಸುವುದು ಅಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋದು. सिवाय दैवी गुण धारण किए सतयुग में जा नहीं सकते. तो अपने से पूछना है कहाँ तक हमने दैवी गुण धारण किए हैं. ದೈವಿ ಗುಣ ಧಾರಣೆ ಮಾಡದೆ ವಿನಃ ನೀವು ಸತ್ಯಯುಗದಲ್ಲಿ ಹೋಗೋದಿಲ್ಲ. ಆದ್ದರಿಂದ ನೋಡ್ಕೊಳ್ಳಿ, ನೀವು ಎಷ್ಟು ದೈವಿ ಗುಣಗಳನ್ನು धारणे ಮಾಡ್ಕೊಂಡಿದ್ದೀರಿ. दैवी गुण धारण करना माना रावण पर जीत पाना. कहते हैं राम राज्य था तो एक राम ने तो राज्य नहीं किया होगा, प्रजा भी तो होगी.
ದೈವಿ ಗುಣ ಧಾರಣೆ ಮಾಡುವುದು ಅಂದರೆ ರಾವಣನ ಮೇಲೆ ಜಯ ಗಳಿಸೋದು. ಜನ ಹೇಳ್ತಾರೆ ರಾಮರಾಜ್ಯ ಇತ್ತು ಅಂತ. ಹಾಗಾದರೆ ರಾಮರಾಜ್ಯದಲ್ಲಿ ರಾಮ ಒಬ್ಬನೇ ಇರ್ತಾನೋ ಅಥವಾ ಅವನ ಜೊತೆಗೆ ಪ್ರಜೆಗಳು ಇರ್ತಾರೆ? ಪ್ರಜಾ ಭೀ ಹೋಗಿನ ಯಹಾ ರಾಜ ರಾಣಿ ತಥಾ ಪ್ರಜಾ ಸಬ್ ರಾವಣ್ ಪರ್ ಜೀತ ಪಾ ರಹೆ. ರಾಮನ ಜೊತೆಗೆ ಪ್ರಜೆಗಳು ಇರ್ತಾರೆ, ನಾರಾಯಣನ ಜೊತೆಗೆ ಅವನ ಪ್ರಜೆಗಳು ಇರ್ತಾರೆ. ಭವಿಷ್ಯದಲ್ಲಿ ರಾಜ ರಾಣಿ ಪ್ರಜಾ ಆಗೋರು ಸಂಗಮ ಯುಗದಲ್ಲಿ ರಾವಣನನ್ನು ಗೆಲ್ತಾ ಇದ್ದಾರೆ. ದೈವಿ ಗುಣ ಧಾರಣ್ ಕರ್ ರಹೆ ಅಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋತಿದ್ದಾರೆ. ದೈವಿ ಗುಣೋं में खान पान बोलना करना सब शुद्ध पवित्र होता है. ದೈವಿ ಗುಣಗಳ ಧಾರಣೆ ಅಂದ್ರೇ ಊಟ ಪಾನಿ, ಮಾತಾಡೋದು, ನೋಡೋದು ಪ್ರತಿಯೊಂದು ಸಹ ಶುದ್ಧ ಪವಿತ್ರ ಆಗಿರಬೇಕು. ಹರ್ ಬಾತ್ ಮೇ ಸಚ್ ಬತಾನ ಬಾಪ್ ಹೈ ಹಿ ಸತ್ಯ. ಪ್ರತಿಯೊಂದು ವಿಷಯದಲ್ಲಿ ಸತ್ಯವನ್ನೇ ನುಡಿಬೇಕು. ಯಾಕೆಂದರೆ ತಂದೆ ಸತ್ಯ ಆಗಿದ್ದಾರೆ. ऐसे बाप के साथ कितना सच्चा बनना चाहिए. अगर सच्चे नहीं बनेंगे तो कितनी बुरी गति होगी. ಸತ್ಯ ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು. ನೀವು ಸತ್ಯತೆಯಿಂದ ಇರಲಿಲ್ಲ ಅಂದರೆ ನಿಮ್ಮ ಗತಿ ದುರ್ಗತಿಯಾಗಿ ಬಿಡ್ತದೆ, ಕೆಟ್ಟ ಗತಿಯಾಗಿ ಬಿಡ್ತದೆ. ಗತಿ ತೋ ಊಂಚ ಪಾನಿ ಚಾಯಿ. ಸದ್ಗತಿದಾತನ ಹತ್ತಿರ ಬಂದಿದ್ದೀವಿ ಅಂದಮೇಲೆ ಒಳ್ಳೆ ಉನ್ನತ ಗತಿಯನ್ನು ನಾವು ಪಡ್ಕೋಬೇಕು. ನರ್ ಸೆ ನಾರಾಯಣ್, नारी से लक्ष्मी बनना है. कहा भी जाता तुम्हारी गत मत तुम ही जानो. बाप जो मत देते उससे कितनी ऊंच गति होती है. ऊंचे ते ऊंचा बाप ऊंचे से ऊंची गति प्राप्त कराते हैं. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವುದು ಅಂದರೆ ಶ್ರೇಷ್ಠ ಗತಿಗೆ ಹೋಗುವುದು. ಪರಮಾತ್ಮ ತಂದೆ ಬಂದು ಅಂತಹ ಉನ್ನತ ಗತಿಯನ್ನು ಮಕ್ಕಳಿಗೆ ಕೊಡ್ತಾರೆ. तो अब श्रीमत पर चलकर दैवी गुण धारण करने. ಪರಮಾತ್ಮನೇ ಬಂದು ನರನನ್ನ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಮಾಡುವ ಕಾರಣ ಪರಮಾತ್ಮನಿಗೆ ಹೇಳ್ತಾರೆ ನಿನ್ನ ಗತಿ ಮತಿ ನಿನಗೆ ಗೊತ್ತು ಅಂತ. ಅಂದರೆ ಅವನು ಬಂದು ಸಾಧಾರಣ ಮಾನವರನ್ನು ಉನ್ನತ ಗತಿಯನ್ನು ಕೊಡುತ್ತಾನೆ. तो अब श्रीमत पर चलकर दैवी गुण धारण करने हैं. जन्म जन्मांतर के पाप योग बल बिना कट नहीं सकते. इसलिए याद की यात्रा बड़ी अच्छी चाहिए. ಒಳ್ಳೆಯ ಸದ್ಗತಿ ಬೇಕು ಅನ್ನೋದಾದರೆ ತಂದೆಯ ಶ್ರೀಮತದಂತೆ ನಡೆದು ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಜನ್ಮ ಜನ್ಮಾಂತರದ ಪಾಪಗಳನ್ನು ಯೋಗ ಬಲದ ವಿನಃ ಸುಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೆನಪಿನ ಯಾತ್ರೆಯೂ ಸಹ ಬಹಳ ಒಳ್ಳೆಯ ರೀತಿಯಿಂದ ಮಾಡಬೇಕು. ಯಾದ್ ಅಚ್ಚಿ रहेगी अमृत वेले. उस समय वायुमंडल अच्छा होता है. ನೆನಪು ಬಹಳ ಚೆನ್ನಾಗಿ ಆಗುವುದು ಅಮೃತ ವೇಳೆ. ಆ ಸಮಯದಲ್ಲಿ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಸತೋಪ್ರಧಾನ ವಾತಾವರಣ ಇರ್ತದೆ. दिन में भल कितना समय भी बैठो परंतु अमृत ವೇಳೆ ಜೈಸಾ ಸಮಯ नहीं. ನೀವು ಹಗಲಿನಲ್ಲಿ ಎಷ್ಟೇ ಸಮಯ ಕೂತ್ಕೊಂಡ್ರೂ ಅಮೃತ ವೇಳೆಯ ಸಮಯ ಏನಿದೆಯೋ ಆ ಸಮಯ ನಿಮಗೆ ಇಡೀ ಹಗಲಿನಲ್ಲಿ ಸಿಗೋದಿಲ್ಲ.
अपनी बातें गुप्त है। अंग्रेजी में कहते वी आर एट वॉर, हमारी युद्ಧ है ರಾವಣ के साथ. ಈ ಜ್ಞಾನನೇ ಗುಪ್ತವಾಗಿದೆ. ಇಲ್ಲಿಯ ಮಾತುಗಳು ಗುಪ್ತ ಆಗಿವೆ. ನಮ್ಮ ಯುದ್ಧನೂ ಗುಪ್ತವಾಗಿದೆ. ರಾವಣನ ಜೊತೆಗೆ ಯುದ್ಧ ನಡೀತಾ ಇದೆ. ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತಾರೆ ನಾವು ಯುದ್ಧದಲ್ಲಿ ಇದ್ದೇವೆ ಅಂತ. यह है नंबर 1 दुश्मन. राम संप्रदाय ने रावण संप्रदाय पर जीत पाई है ಶ್ರೀಮತ್ से. ನಮ್ಮ ಯುದ್ಧ ರಾವಣನ ಜೊತೆಗಿದೆ. ರಾವಣ ನಮಗೆ ಪ್ರಥಮ ಶತ್ರು ಆಗಿದ್ದಾನೆ. ಕೊನೆಗೂ ರಾಮ ಸಂಪ್ರದಾಯದವರು ರಾವಣ ಸಂಪ್ರದಾಯದ ಮೇಲೆ ವಿಜಯ ಪಡಿತಾರೆ. ಶ್ರೀಮತ್ से, ಶ್ರೀಮತದ ಆಧಾರದಿಂದ. बाप सर्वशक्तिमान है ना. दुनिया तो बिचारी इस समय घोर अंधियारे में है. उनको मालूम ही नहीं कि हमने हार खाई. ತಂದೆ ಸರ್ವಶಕ್ತಿವಂತ ಆಗಿರುವ ಕಾರಣ ಅವನ ಶ್ರೀಮತದ ಬಲದಿಂದ ನಾವು ರಾವಣನ ಮೇಲೆ ವಿಜಯ ಪಡಿತೇವೆ. ಜಗತ್ತಿನ ಜನರಿಗಂತೂ ಗೊತ್ತೇ ಇಲ್ಲ. ಅವರೆಲ್ಲರೂ ಬಡಪಾಯಿಗಳಾಗಿ ಘೋರ ಅಂಧಕಾರದಲ್ಲಿ ಇದ್ದಾರೆ. ಈ ಸಮಯದಲ್ಲಿ ಅವರು ರಾವಣನಿಗೆ ಸೋತಿದ್ದಾರೆ ಅನ್ನೋದು ಸಹ ಅವರಿಗೆ ಗೊತ್ತಿಲ್ಲ. ಮಾಯಾ ಸೆ ಹಾರೆ ಹಾರೆ. माया किसको कहा जाता, यह भी कोई नहीं जानता. सारी लंका पर रावण का राज्य था. शास्त्रों में भक्ति मार्ग की कितनी दंत कथाएं लिख दी जो जन्म जन्मांतर पढ़ी. ಮಾಯೆಗೆ ಯಾರು ಸೋಲ್ತಾರೋ ಅವರು ಸೋತೋಗ್ತಾರೆ. ಆದರೆ ಮಾಯೆ ಅಂದರೆ ಏನು ಅನ್ನೋದೇ ಜನರಿಗೆ ಗೊತ್ತಿಲ್ಲ. ಇಡೀ ಲಂಕೆಯಲ್ಲಿ ರಾವಣ ರಾಜ್ಯ ಇತ್ತು ಅಂತ ಹೇಳ್ತಾರೆ. ಇವತ್ತು ಬಾಬಾ ಹೇಳ್ತಾರೆ ಇಡೀ ಪ್ರಪಂಚನೇ ಲಂಕೆ ಆಗಿದೆ. ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯ ಇದೆ. ಆದರೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಏನೆಲ್ಲ ದಂತಕಥೆಗಳನ್ನು ಬರೆದಿಟ್ಟಿದ್ದಾರೆ ಅವುಗಳನ್ನು ಜನ್ಮ ಜನ್ಮಾಂತರದಿಂದ ಓದ್ತಾ ಬಂದಿದ್ದಾರೆ. अब भी कहते शास्त्र तो जरूर पढ़ने चाहिए. जो नहीं पढ़ते उनको नास्तिक कहा जाता है. ಇವತ್ತಿಗೂ ಜನ ಹೇಳ್ತಾರೆ ಶಾಸ್ತ್ರ ಪುರಾಣಗಳನ್ನು ಓದಬೇಕು. ಯಾರು ಓದೋದಿಲ್ಲ ಅವರಿಗೆ ನಾಸ್ತಿಕರು ಅಂತ ಹೇಳಲಾಗ್ತದೆ. और बाप कहते शास्त्र पढ़ते पढ़ते सब ನಾಸ್ತಿಕ್ ಬಂದ್ ಪಡೆ. ಅವ್ರು ಹೇಳ್ತಾರೆ ಶಾಸ್ತ್ರ ಓದೇ ಇರೋರು ನಾಸ್ತಿಕರು. ಬಾಬಾ ಹೇಳ್ತಾರೆ ಓದಿರುವಂಥವರೇ ನಾಸ್ತಿಕ. ಶಾಸ್ತ್ರ ಓದ್ತಾ ಓದ್ತಾ ನಾಸ್ತಿಕರಾಗಿ ಬಿಟ್ಟಿದ್ದಾರೆ. यह बातें बच्चों को अच्छी तरह समझानी चाहिए कि भारत जब सतो प्रधान था तो उसको स्वर्ग कहा जाता था. वही भारतवासी 84 जन्म लेते अब पतित तमो प्रधान बने हैं. अब फिर पावन कैसे बने. बाप कहते मुझे याद करो तो सतो प्रधान पावन बन जाए और कोई भी देहधारी को याद नहीं करो. बाबा ಹೇಳ್ತಾರೆ ನೀವೇ ಭಾರತವಾಸಿಗಳು ಮೊದಲು ಸತೋ ಪ್ರಧಾನ ಆಗಿದ್ರಿ. 84 ಜನ್ಮಗಳಲ್ಲಿ ಬಂದು ಕೊನೆಗೆ ತಮೋ ಪ್ರಧಾನ ಆಗಿದ್ದೀರಿ. ಈಗ ಮತ್ತೆ ನನ್ನನ್ನು ನೆನಪು ಮಾಡಿದರೆ ನೀವು ಸತೋ ಪ್ರಧಾನ ಪಾವನ ಆಗುವಿರಿ. ಬೇರೆ ಯಾವ ದೇಹಧಾರಿಯನ್ನು ನೀವು ನೆನಪು ಮಾಡಬಾರದು. ಕಿಸ್ಕೋ ಗುರು ನಹಿ ಬನಾ ಕಹಾ ಜಾತಾ ಹೈ ಗುರು ಬಿನಾ ಘೋರ ಅಂಧಿಯಾರ. ಯಾವುದೇ ದೇಹಧಾರಿ ಗುರುಗಳನ್ನು ಹಿಡ್ಕೋಬೇಡಿ. ಲೌಕಿಕದಲ್ಲಿ ಹೇಳ್ತಾರೆ
ಗುರು ಇಲ್ಲದಿದ್ದರೆ ಜೀವನದಲ್ಲಿ ಅಂಧಕಾರ ಇರ್ತದೆ ಅಂತ. ढेर के ढेर गुरु है परंतु सब अंधियारे में ले जाने वाले. ಆದರೆ ಇವತ್ತಿನ ಪ್ರಪಂಚದಲ್ಲಿ ರಾಶಿ ರಾಶಿ ಜನ ಗುರುಗಳಿದ್ದಾರೆ. ರಾಶಿ ರಾಶಿ ಜನ ಗುರುಗಳಿದ್ದರೂ ಸಹ ಎಲ್ಲರೂ ಅಂಧಕಾರದಲ್ಲಿ ಇದ್ದಾರೆ. ಬಾಪ್ ಕಹತೆ ಜ್ಞಾನ ಸೂರ್ಯ ಜಬ್ ಆಯೆ ತಬ್ ಘೋರ ಅಂಧಿಯಾರ ದೂರ. ಆದರೆ ಬಾಬಾ ತಿಳಿಸ್ತಾರೆ, ಜ್ಞಾನ ಸೂರ್ಯ ಪರಮಾತ್ಮ ಯಾವಾಗ ಬರ್ತಾನೋ ಆಗ ಜಗತ್ತಿನಲ್ಲಿ ಇರುವ ಅಂಧಕಾರ दूर ಆಗ್ತದೆ. सन्यासी भल पावन बनते हैं परंतु जन्म तो विकार से लेते हैं. देवी देवता तो विकार से पैदा नहीं होते. यहाँ सबके शरीर मूतपलीती है. बाप ऐसे मूतपलीती कपड़े साफ करते हैं. आत्मा पवित्र बने फिर शरीर भी अच्छा मिले, उसके लिए पुरुषार्थ करना है. अपनी जांच रखनी, मेरे से कोई बुरा काम तो नहीं होता. ईश्वरीय कायदे भी कड़े है. ಬಾಬಾ ಹೇಳ್ತಾರೆ, ದೇವತೆಗಳು ವಿಕಾರದಿಂದ ಹುಟ್ಟೋದಿಲ್ಲ. ಸನ್ಯಾಸಿಗಳು ಬಲೆ ಈ ಜನ್ಮದಲ್ಲಿ ಪವಿತ್ರ ಇದ್ದಾರೆ, ಆದರೆ ಹುಟ್ಟಿದ್ದು ವಿಕಾರದಿಂದ ಹುಟ್ಟಿದ್ದಾರೆ. ಈ ಕಲಿಯುಗದಲ್ಲಿ ಎಲ್ಲರ ದೇಹಗಳು ಕೊಳಕಾಗಿವೆ, ಪತಿತ ಆಗಿವೆ. ಈ ಪತಿತ ಮಲಿನ ಬಟ್ಟೆಗಳನ್ನು ತೊಳೆಯಲು ಬಾಬಾ ಬರ್ತಾರೆ. ಆತ್ಮ ಪವಿತ್ರ ಆದಾಗ ದೇಹವೂ ಸಹ ಪವಿತ್ರವಾದಂಥ ದೇಹ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿಯೇ ನಾವು ಪುರುಷಾರ್ಥ ಮಾಡಬೇಕು. अपनी जांच रखनी, मेरे से कोई बुरा काम तो नहीं होता. ईश्वरीय कायदे भी कड़े. ಅದಕ್ಕಾಗಿ ಬಾಬಾ ಆಗಾಗ ಹೇಳ್ತಾರೆ, ಮಕ್ಕಳೇ ನಿಮ್ಮ ಪರೀಕ್ಷೆಯನ್ನು ನೀವೇ ಮಾಡಿಕೊಡಿ, ನೋಡ್ಕೊಳ್ಳಿ ನಿಮ್ಮಿಂದ ಯಾವುದೇ ರೀತಿಯ ತಪ್ಪು ಕೆಲಸ ಕೆಟ್ಟ ಕರ್ಮ ಆಗ್ತಿಲ್ಲ ತಾನೆ. ईश्वरीय कायदे भी कड़े हैं. कोई बुरा काम करे तो उनकी सजा बहुत कड़ी है. कयामत का समय सब हिसाब किताब चुकतू करना है योग बल से. अगर चुकतू नहीं किया तो मोचरा खाना पड़ेगा. फिर कहा भी जाता मोचरा और मानी. ಈಶ್ವರೀಯ ನಿಯಮಗಳು ಬಹಳ ಕಠಿಣ ಇವೆ. ನೀವೇನಾದರೂ ತಪ್ಪು ಮಾಡಿ ಹೇಳದಿದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗ್ತೀರಿ. ವಿನಾಶದ ಸಮಯ ಇರೋದ್ರಿಂದ ನಿಮ್ಮ ಲೆಕ್ಕಾಚಾರಗಳನ್ನು ನೀವು ಯೋಗ ಬಲದಿಂದ ಚುಕ್ತು ಮಾಡಿ. ಚುಕ್ತು ಮಾಡದಿದ್ದರೆ ಪೆಟ್ಟು ತಿಂದು ಪದವಿ ತಗೋಬೇಕಾಗ್ತದೆ. ಪೆಟ್ಟು ತಿಂದು ಕಡಿಮೆ ಪದವಿ ತಗೋಬೇಕಾಗ್ತದೆ. फिर कहा जाता मोचरा और मानी. मानी माना रोटी. रोटी तो सबको मिलती है, अर्थात मुक्ति और जीवन मुक्ति की मानी सबको देगी. कोई पास विथ ऑनर, कोई को मोचरा मिलेगा, फिर थोड़ी मानी मिलेगी ಬೇಇಜ್ಜತಿ से. ಬಾಬಾ ಹೇಳ್ತಾರೆ, ಪೆಟ್ಟು ತಿಂದು ರೊಟ್ಟಿಯಂತೂ ಎಲ್ಲರಿಗೂ ಸಿಗ್ತದೆ. ಎಲ್ಲ ಆತ್ಮರಿಗೂ ಮುಕ್ತಿ ಜೀವನ್ ಮುಕ್ತಿ ಅಂತೂ ಬಾಬಾ ಕೊಟ್ಟೇ ಕೊಡ್ತಾರೆ. ಆದರೆ ಕೆಲವರು ಈ ಅಭ್ಯಾಸದಲ್ಲಿ ಪಾಸ್ ವಿತ್ ಆನರ್ ಆಗಿ ದೊಡ್ಡ ಪದವಿಗೆ ಯೋಗ್ಯರಾಗ್ತಾರೆ. ಕೆಲವರು ಶಿಕ್ಷೆ ಅನುಭವಿಸಿ ಅಲ್ಪ ಸ್ವಲ್ಪ ಪದವಿಯನ್ನು ಪಡ್ಕೊಳ್ತಾರೆ. तख्त पर तो वह बैठ न सके, कोई भी बुरा काम किया
तो ಬೇಇಜ್ಜತಿ ಹೋಗಿ ಸೋ ಭಿ ಬಾಪ್ಗೆ ಆಗೆ. ಅಂತಹ ಮಕ್ಕಳು, ತಪ್ಪು ಮಾಡುವಂಥವರು ಸಿಂಹಾಸನಕ್ಕೆ ಅಧಿಕಾರಿ ಆಗೋದಿಲ್ಲ. ಯಾರೆಲ್ಲರೂ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅವರು ಮರ್ಯಾದೆ ಕಳ್ಕೋಬೇಕಾಗ್ತದೆ ಬಾಬನ ಮುಂದೆ. ಶಿವ ಬಾಬಾ बैठे हैं ना, तुमको साक्षात्कार कराएंगे कि हम इसमें था, तुमको कितना समझाते थे. ಆ ಕೊನೆಯ ನ್ಯಾಯ ಸಭೆಯಲ್ಲಿ ಶಿವಬಾಬನು ಇರ್ತಾರೆ, ನಿಮಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ. ನೋಡಿ ಮಕ್ಕಳೇ, ನಾನು ಇವರ ದೇಹದಲ್ಲಿ ಕುಳಿತು ನಿಮಗೆ ಎಲ್ಲ ರೀತಿಯ ತಿಳುವಳಿಕೆಯನ್ನು ಕೊಟ್ಟಿದ್ದೀನಿ. ಎಷ್ಟೆಲ್ಲ ನಿಮಗೆ ಆಗಾಗ ಹೇಳ್ತಾನೇ ಇದ್ದೆ ನಾನು. ಅಭಿ ಮೈ ಸಂಪೂರ್ಣ ಬ್ರಹ್ಮಾಮೆ, ಈಗ ನಾನು ಸಂಪೂರ್ಣ ಆಗಿರುವಂತಹ ಸಂಪೂರ್ಣ ಬ್ರಹ್ಮನ ಶರೀರದಲ್ಲಿ ಬಂದು ಅವ್ಯಕ್ತ ರೂಪದ ಪಾಲನೆಯು ಕೊಡ್ತಾ ಇದೆ. तुम बच्चियाँ संपूर्ण बाबा के पास जाती, उस द्वारा ಶಿವ ಬಾಬಾ ಡೈರೆಕ್ಷನ್ ದೇತೆ. ಇವತ್ತಿಗೂ ಸಹ ನೀವು ಮಕ್ಕಳು ಸಂಪೂರ್ಣ ತಂದೆಯ ಹತ್ತಿರ ಹೋಗ್ತೀರಿ ಸೂಕ್ಷ್ಮ ವತನಕ್ಕೆ. ಅಲ್ಲಿ ಸಂಪೂರ್ಣ ಬ್ರಹ್ಮಾರವರ ಮೂಲಕ ಶಿವ ಬಾಬಾ ನಿಮಗೆ ಡೈರೆಕ್ಷನ್ ಕೊಡ್ತಾರೆ. तुमको बाबा साक्षात्कार कराएगा, इसमें बैठकर तुमको कितना पढ़ाते थे, समझाते थे. दैवी गुण धारण करो, सर्विस करो, किसी की निंदा नहीं करो. तुमने फिर भी यह काम किया, अब खाओ सजा. ಮತ್ತೆ ಶಿವ ಬಾಬಾ ಹೇಳ್ತಾರೆ, ಕೊನೆಗೆ ಸಾಕ್ಷಾತ್ಕಾರನು ಮಾಡಿಸ್ತಾರೆ. ನೋಡಿ, ನಾನು ಇವರ ದೇಹದಲ್ಲಿ ಬಂದು ನಿಮಗೆ ಎಷ್ಟೆಲ್ಲ ಶಿಕ್ಷಣ ಕೊಟ್ಟಿದ್ದೀನಿ, ತಿಳುವಳಿಕೆ ಕೊಟ್ಟಿದ್ದೀನಿ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದೀನಿ, ಸೇವೆ ಮಾಡಿರಿ, ಯಾರ ನಿಂದನೇನೋ ಮಾಡಬೇಡಿ ಅಂತಲೂ ನಾನು ಹೇಳಿದ್ದೆ. ಆದರೆ ನೀವು ಆ ಎಲ್ಲ ಕೆಲಸಗಳನ್ನು ಮಾಡಿದ್ದೀರಿ, ಎಲ್ಲ ರೀತಿಯ ತಪ್ಪುಗಳನ್ನು ಮಾಡಿದ್ದೀರಿ. ಅದಕ್ಕಾಗಿ ಈಗ ಈ ಶಿಕ್ಷೆಯನ್ನು ಅನುಭವಿಸ್ರಿ. जितने पाप किए होंगे तो सजा खानी पड़ेगी. कोई बहुत सजाए खाते, कोई कम. ಎಷ್ಟೆಷ್ಟು ನೀವು ಪಾಪ ಮಾಡಿರ್ತೀರಿ ಅಷ್ಟೇ ಶಿಕ್ಷೆಯನ್ನು ಪಡಿಬೇಕಾಗ್ತದೆ. ಕೆಲವರು ಹೆಚ್ಚಿನ ಶಿಕ್ಷೆಯನ್ನು ಅನುಭವಿಸ್ತಾರೆ, ಕೆಲವರು ಕಡಿಮೆ ಅನುಭವಿಸ್ತಾರೆ. उनमें भी नंबरवार है. जितना हो सके योग बल से विकर्मों को काटते रहना है. यह बड़े ते बड़ा फुरना बच्चों को रखना है कि हम संपूर्ण पक्का सोना कैसे बने. उठते बैठते यही बुद्धि में रहे. जितना याद करेंगे उतना ऊंच पद पाएंगे. ಓಡಾಡ್ತಾ ನಡೆದಾಡ್ತಾ ಇದೇ ವಿಚಾರ ಮಾಡಿರಿ. ಹೇಗಾದರೂ ಮಾಡಿ ನಾವು ಯೋಗ ಬಲದಿಂದ ಪಾಪ ಕಳ್ಕೋಬೇಕು. ಪಕ್ಕಾ ಪಕ್ಕಾ ಬಂಗಾರ ಆಗಬೇಕು, ಚೊಕ್ಕ ಚಿನ್ನ ಆಗಬೇಕು. ಎಷ್ಟೆಷ್ಟು ಈ ಥರ ವಿಚಾರ ಮಾಡ್ತಾ ಬಾಬೋರ್ನ ನೆನ್ಪು ಮಾಡ್ತೀರಿ, ಅಷ್ಟೇ ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. माया के तूफानों की परवाह नहीं करनी. जितना समय मिले बाप को याद करना है. मुझे तमो प्रधान से सतो प्रधान बनना है. बाप को याद करेंगे तो पाप कट जाएंगे. कोई पाप भी नहीं करना चाहिए, नहीं तो 100 गुना बन जाएगा. ಮಾಯೆಯ ಬಿರುಗಾಳಿಗೆ ಹೆದರಬಾರದು. ಮಾಯೆ ಬರ್ತದೆ ಅಂತ ಚಿಂತೆನೂ ಮಾಡಬಾರದು. ಎಷ್ಟು ಹೆಚ್ಚಿನ ಸಮಯ ಸಿಗುತ್ತೋ ಅಷ್ಟು ಸಮಯ ನೀವು ಬಾಬೋನ ನೆನಪು ಮಾಡಿ. ಯಾವುದೇ ರೀತಿಯಿಂದ ಪಾಪ ಕರ್ಮ ಮಾಡಬಾರದು. ಪಾಪ ಮಾಡಿದರೆ 100ಕ್ಕೆ 100ರಷ್ಟು ಶಿಕ್ಷೆ ಅನುಭವಿಸಬೇಕಾಗ್ತದೆ. ಮಾಫಿ ನಹಿ ಲಿ
तो फिर वृद्धि को पाते पाते सत्यानाश हो जाती है। पाप पिछाड़ी पाप माया कराती रहेगी। बेहद के बाप से बेअदबी हो जाती है। यह भी बहुतों को पता नहीं पड़ता। ಒಂದು ವೇಳೆ ಪಾಪ ಮಾಡಿನೋ ನೀವು ಬಾಬೋರ ಹತ್ರ ಸತ್ಯತೆಯಿಂದ ಹೇಳ್ಕೊಳ್ಳಿಲ್ಲ, ಮಾಫಿ ಕೇಳಲಿಲ್ಲ ಅಂದರೆ ಇನ್ನೂ ಸತ್ಯಾನಾಶ ಆಗಿ ಹೋಗ್ತೀರಿ. ಪಾಪ ಮುಚ್ಚಿ ಇಡೋದ್ರಿಂದ ಪಾಪಕ್ಕೆ ಪಾಪ ಬೆಳೀತಾ ಹೋಗ್ತದೆ. ತಂದೆಗೆ ಅಗೌರವ ಮಾಡಿದಂತಾಗ್ತದೆ. ಯಹ ಬಿ ಬಹುತೋಂ ಕೋ ಪತಾ ನಹೀ. ಈ ವಿಚಾರನೋ ಅನೇಕ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. बाबा हमेशा समझाते, ऐसे समझो कि शिव बाबा मुरली चलाते हैं, शिव बाबा डायरेक्शन देते, तो याद भी रहे, डर भी रहे. बहुत पाप करते रहते. साफ बोलना चाहिए कि बाबा हमसे यह भूल हुई. ಯಾರೇ ಮುರಳಿ ನುಡಿಸಿದ್ರು ತಿಳ್ಕೋಬೇಕು, ಬಾಬಾ ಮುರಳಿ ನುಡಿಸ್ತಾ ಇದ್ದಾರೆ, ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಬಾಬನ ಬಗ್ಗೆ ಭಯ ಇರಲಿ, ಆಗ ನಿಮ್ಮಿಂದ ಪಾಪ ಆಗೋದಿಲ್ಲ. ತಂದೆಯ ಭಯ ಇಲ್ಲದಿದ್ದರೆ ಪಾಪ ಮಾಡ್ತೀರಿ. ಆದ್ದರಿಂದ ಸತ್ಯತೆಯಿಂದ ಮಾತಾಡಬೇಕು, ಸ್ಪಷ್ಟವಾಗಿ ಬಾಬನ ಹತ್ರ ಹೇಳ್ಕೋಬೇಕು. ಬಾಬಾ ನನ್ನಿಂದ ಇಂಥ ತಪ್ಪು आगे पापों का बोझा सिर पर है, जो कुछ किया वह बताओ. सच बताने से आधा कम हो जाए. ಬಾಬಾ ಹೇಳ್ತಾರೆ, ಮೊದಲೇ ಅನೇಕ ಜನ್ಮಗಳ ಪಾಪದ ಭಾರ ತಲೆಯ ಮೇಲೆ ಇದೆ. ಈಗ ಮಾಡಿದ ಪಾಪಗಳನ್ನು ಮುಚ್ಚಿಟ್ಕೋಬೇಡಿ, ಸತ್ಯತೆಯಿಂದ ಹೇಳ್ಕೊಳ್ಳಿ. ಆಗ ಅರ್ಧ ಮಾಫಿ ಆಗ್ತದೆ, ಅದರ ಶಿಕ್ಷೆ अर्ध कड़मे आते. बाबा ने समझाया है, जो नंबर 1 पुण्य आत्मा बनते हैं वही फिर पाप आत्मा भी नंबर 1 बनते. तुम पुण्य आत्मा थे, अब पाप आत्मा बने. फिर पुण्य आत्मा बनना है, अपना कल्याण तो करना है. यहाँ तुम्हें माथा आदि टेकने की दरकार नहीं, सिर्फ बाप को याद करना है. ಯಾರು ನಂಬರ್ 1 ಪುಣ್ಯ ಆತ್ಮ ಆಗಿರ್ತಾರೆ ಅವರೇ ನಂಬರ್ 1 ಪಾಪ ಆತ್ಮ ಆಗ್ತಾರೆ. ಬ್ರಹ್ಮ ಬಾಬಾ ಹೇಳ್ತಿದ್ರು, ನಾನೇ ನಂಬರ್ 1 ಪುಣ್ಯ ಆತ್ಮ ಆಗಿದ್ದೆ, ನಾನೇ ನಂಬರ್ 1 ಪಾಪಾತ್ಮ ಆಗಿದ್ದೀನಿ ಈ ಕೊನೆ ಜನ್ಮದಲ್ಲಿ ಅಂತ. ಈಗ ಪುನಃ ಪುಣ್ಯ ಆತ್ಮ ಆಗಲಿಕ್ಕಾಗಿ ಪುರುಷಾರ್ಥ ಮಾಡಬೇಕು. ತಮ್ಮ ಕಲ್ಯಾಣ ತಾವೇ ಮಾಡ್ಕೋಬೇಕು. ಇಲ್ಲಿ ನೀವು ಯಾರಿಗೂ ನಮಸ್ಕಾರ ಮಾಡುವ ಅಗತ್ಯ ಇಲ್ಲ, ತಲೆಬಾಗಿಸುವ ಅಗತ್ಯ ಇಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಬಲ್ ಯಹ ಭಿ ಬುಜುರ್ಗ ಹೈ, ನಮಸ್ತೆ करते हैं. बच्चे घर में घड़ी घड़ी थोड़े ही नमस्ते करते. एक बार नमस्ते किया फिर रेस्पॉन्ड में भी किया जाता है. ಬ್ರಹ್ಮ ಬಾಬಾ ಅಷ್ಟೊಂದು ವೃದ್ಧ ಆಗಿದ್ರೂ ಸಹ ಶಿವಬಾಬೋರ ಜೊತೆಗೆ ಮಕ್ಕಳಿಗೆ ನಮಸ್ತೆ ಮಾಡ್ತಾರೆ. ಆಗ ನೀವು ಮಕ್ಕಳು ಸಹ ಬಾಬೋರಿಗೆ ನಮಸ್ತೆ ನಮಸ್ತೆ ಅಂತ ಸ್ಪಂದಿಸ್ತೀರಿ, ಹೇಳ್ತೀರಿ. ಆದರೆ ಬಾರಿ ಬಾರಿಗೂ ಹೇಳುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. तुम मुझे बड़ा समझकर नमस्कार करते हो, मैं फिर तुमको विश्व का मालिक समझकर नमस्ते करता. ಅರ್ಥ ಏನ? ನೀವೆಲ್ಲ ಮಕ್ಕಳು ಶಿವಬಾಬಾ ಮತ್ತು ಬ್ರಹ್ಮ ಬಾಬೋರ್ಗೆ ದೊಡ್ಡವರು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತೀರಿ ಅಥವಾ ನಮಸ್ತೆ ಅಂತ ಹೇಳ್ತೀರಿ. ನಾನು ಮತ್ತೆ ಮಕ್ಕಳಿಗೆ ವಿಶ್ವದ ಮಾಲೀಕರ ರೂಪದಲ್ಲಿ ನೋಡಿ ವಿಶ್ವದ ಮಾಲೀಕರು ಅಂತ ತಿಳ್ಕೊಂಡು ನಮಸ್ತೆ ಮಾಡ್ತೀನಿ. ಎಷ್ಟು ಅರ್ಥ ಇದೆ ಅಲ್ವಾ? ಮನುಷ್ಯ ತೋ
राम राम कह देते, परंतु अर्थ कुछ नहीं समझते। वास्तव में राम अर्थात शिव बाबा। राम तो राम राम कह देते हैं, परंतु अर्थ कुछ नहीं। राम वह रघुपति नहीं, यह राम निराकार है, उनका नाम है ಶಿವ ಬಾಬಾ. ಇವತ್ತು ರಾಮ 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 ಅಂತ ಜಪ ಮಾಡೋರಿಗೆ ಗೊತ್ತಿಲ್ಲ ರಾಮ ಅಂದರೆ ನಿರಾಕಾರ ಶಿವ ಪರಮಾತ್ಮ ಆಗಿದ್ದಾರೆ ಅಂತ. ರಾಮ ಅಂದರೆ ರಘುವಂಶದ ರಾಜ ಅಲ್ಲ, ರಾಮ ಅಂದರೆ ನಿರಾಕಾರ ಪರಮಾತ್ಮ. ಅವನ ಮೂಲ ಹೆಸರು ಶಿವ ಅನ್ನೋದಾಗಿದೆ. ಶಿವಕ್ಕೆ आगे कोई ऐसा नहीं कहेगा कि मैं राम की पूजा करता हूँ. अब बाप कहते, तुम मंदिरों में जाकर समझाओ कि यह भी मनुष्य थे. ಆದರೆ ಭಕ್ತರ ಮನಸ್ಸಿನಲ್ಲಿ ರಾಮ ಅಂದರೆ ತ್ರೇತಾಯುಗದ ರಾಜಾರಾಮನ ಚಿತ್ರ ಇದೆ. ಶಿವನ ಮುಂದೆ ಹೋಗಿ ಯಾರು ನಾನು ರಾಮನ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅವರ ಬುದ್ಧಿಯಲ್ಲಿ ರಾಜಾರಾಮದ ಸ್ಮೃತಿ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಅನೇಕ ಮಂದಿರಗಳಲ್ಲಿ ಹೋಗಿ ಅಲ್ಲಿರುವಂಥ ಭಕ್ತರಿಗೆ ನಿಜವಾದ ಪರಮಾತ್ಮನ ಪರಿಚಯ ಕೊಡಿ. तुम इन्हों के आगे जाकर महिमा गाते हो, आप निर्विकारी सर्वगुण संपन्न, तो यह भी मनुष्य थे. ರಾಮನ ಭಕ್ತರಿಗೆ ಹೇಳಿ, ನೀವು ಯಾವ ರಾಮನ ಪೂಜೆ ಮಾಡ್ತಾ ಇದ್ದೀರಿ, ಅವರು ತ್ರೇತಾಯುಗದ ರಾಜ ಆಗಿದ್ರು, ಸಂಪೂರ್ಣ ನಿರ್ವಿಕಾರಿ ಸರ್ವಗುಣ ಸಂಪನ್ನ ಆಗಿದ್ರು. ಅದಕ್ಕಾಗಿ ಭಕ್ತರು ಹೋಗಿ ಹಾಡ್ತಾರೆ, ನಾವು ಪಾಪಿಗಳು, ನಾವು ನೀಚರು ಅಂತ. ರಾಮನಿಗೆ ನೀನು ನಿರ್ವಿಕಾರಿ ಸರ್ವಗುಣ ಸಂಪನ್ನ ಅಂತ ಹೊಗಳ್ತಾರೆ. यह तन भी मनुष्य का है और वह तन भी मनुष्य का है, लेकिन उसमें दैवी गुण है, इसलिए देवता है. ನಂತರ ನೀವು ಅವರಿಗೆ ತಿಳಿಸ್ರಿ, ದೇವತೆಗಳು ಸಹ ಮನುಷ್ಯರೇ, ಆದರೆ ಅವರಲ್ಲಿ ದೈವಿ ಗುಣ ಇರೋದ್ರಿಂದ ಅವರಿಗೆ ದೇವತೆಗಳು ಅಂತ ಹೇಳಲಾಗ್ತದೆ. ತುಮ್ ಖುದ್ ಕಹತೆ ಹೋ ಹಮಾರೆ ಮೇ ಆಸುರಿ ಗುಣ है, इसलिए बंदर सूरत दोनों की एक है, सीरत में फर्क है. ಭಕ್ತರು ತಾವೇ ಹೇಳ್ಕೊತಾರೆ, ನಮ್ಮಲ್ಲಿ ಆಸುರಿ ಗುಣ ಇದೆ, ನಾವು ಮಂಗನ ಸಮಾನ ಆಗಿದ್ದೇವೆ ಅಂತ. ಮನುಷ್ಯ ನೋಡಲಿಕ್ಕೆ ಇವತ್ತು ಮನುಷ್ಯನ ರೂಪದಲ್ಲಿ ಇದ್ದಾನೆ, ಆದರೆ ಒಳಗಿರುವ ಬುದ್ಧಿ ಮಂಗನ ಬುದ್ಧಿ ಆಗಿಬಿಟ್ಟಿದೆ. ಭಾರತವಾಸಿ ಹಿ सिरताज थे, अभी नो ताज, गरीब भी ಭಾರತವಾಸಿ ಹಿ ಹೈ. ಭಾರತವಾಸಿಗಳು ಮೊದಲು ಕಿರೀಟಧಾರಿ ದೇವತೆಗಳಾಗಿದ್ದರು. ಇವತ್ತು ಎಲ್ಲ ಕಿರೀಟಗಳನ್ನು ಕಳ್ಕೊಂಡು ಬಡವರಾಗಿದ್ದಾರೆ. बाप भी भारत में आते हैं, जहाँ स्वर्ग बनाना है वहाँ बाप आएगा ना. ಭಾರತದಲ್ಲಿ ಬಾಬಾ ಯಾಕೆ ಬರ್ತಾರೆ ಅಂದರೆ, ಎಲ್ಲಿ ಸ್ವರ್ಗದ ನಿರ್ಮಾಣ ಆಗಬೇಕಾಗಿದೆಯೋ ಅದೇ ಜಾಗದಲ್ಲಿ ಬಾಬಾ ಬರ್ತಾರೆ. ಕಹಾ ಜಾತಾ ಹೇ ಕಲಂಗಿ ಅವತಾರ, ಕಿತನೆ ಕಲಂಕ ಲಗಾಯೆ ಹೇ. ಹೇಳ್ತಾರೆ ದಶಾವತಾರದಲ್ಲಿ ಕೊನೆಯ ಅವತಾರ ಕಲಂಗಿ ಅವತಾರ ಅಥವಾ ಕಲ್ಕಿ ಅವತಾರ ಅಂತ. ಯಾಕೆ ಅಂದರೆ ಕಲಿಯುಗದವರು ಎಲ್ಲ ದೇವತೆಗಳ ಮೇಲೆ परमात्मನ ಮೇಲೆ कलंक ಹೊರಿಸಿದ್ದಾರೆ. अगर और धर्म वाले भी कुछ कहते तो वह भी भारतवासियों को फॉलो करते. पत्थर बुद्धि होने के कारण मुझे भी पत्थर बित्तर में कह देते. ಭಾರತೀಯರೇ ನಮ್ಮ ದೇವತೆಗಳನ್ನು ಪರಮಾತ್ಮನನ್ನು ಸಾಕಷ್ಟು ಅವಹೇಳನೆ ಮಾಡಿರುವ ಕಾರಣ, ಎಲ್ಲರ ಮೇಲೆ ಕಳಂಕ ಹಚ್ಚಿರುವ ಕಾರಣ ಇತರ ಧರ್ಮದವರು ಸಹ ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ.
ಭಾರತದ ದೇವತೆಗಳನ್ನು ನಿಂದಿಸ್ತಾರೆ, ಅಪಮಾನ ಮಾಡ್ತಾರೆ. ಕಲ್ಲು ಬುದ್ಧಿ ಆಗಿರುವ ಕಾರಣ ನನ್ನನ್ನೂ ಸಹ ಕಲ್ಲು ಮಣ್ಣು ಗಿಡ ಮರದಲ್ಲಿ ಸೇರಿಸಿಬಿಟ್ಟಿದ್ದಾರೆ. बाप को जानते ही नहीं, बाप इसमें प्रवेश कर भारत को कितना सिरताज बनाते, भारत की कितनी सेवा करते. बाप कहते मेरी तुम ग्लानि करते, मैं तुमको स्वर्ग का मालिक बनाता हूँ. तुम कितना अपकार करते. ಬಾಬಾ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿ ಪುನಃ ಭಾರತದ ಉದ್ಧಾರ ಮಾಡ್ತೀನಿ, ಭಾರತದ ಸೇವೆ ಮಾಡ್ತೀನಿ. ನೀವೆಷ್ಟು ನನ್ನನ್ನು ಗ್ಲಾನಿ ಮಾಡಿದ್ದೀರಿ, ಆದರೆ ನಾನು ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತೀನಿ. ಅಪಕಾರ ಮಾಡಿದವರಿಗೆ ಉಪಕಾರ ಮಾಡ್ತೀನಿ. रावण ने तुम्हारी मत कितनी मार डाली, बुरी गति हो गई, तब बुलाते हैं पतित पावन आओ. ರಾವಣ ನಿಮ್ಮ ಬುದ್ಧಿಯನ್ನೇ ಹಾಳು ಮಾಡಿದ್ದಾನೆ, ನಿಮ್ಮ ಗತಿಮತಿಯನ್ನು ಕೆಡಿಸಿಬಿಟ್ಟಿದ್ದಾನೆ. ಆದ್ದರಿಂದ ಎಲ್ಲರ ಗತಿ ಕೆಟ್ಟ ಗತಿ ಆಗಿದೆ. ಎಲ್ಲರೂ ಕರೀತಾ ಇದ್ದಾರೆ ಪತಿತ ಪಾವನ ಬಾ ಅಂಥೇಳಿ. समझाने कितनी सहज मिलती, फिर भी कई बच्चे भूल जाते. योग नहीं तो धारणा भी नहीं होती, इसलिए बाबा कहते बांधे लिया सबसे ಜಾಸ್ತಿ ಯಾದ करती. ಬಾಬಾ ಇಷ್ಟು ಸಹಜವಾಗಿ ಜ್ಞಾನ ತಿಳಿಸ್ತಾರೆ, ಆದರೆ ಮಕ್ಕಳು ಮತ್ತೆ ಮತ್ತೆ ಮರ್ತು ಬಿಡ್ತಾರೆ. ಯೋಗ ಇಲ್ಲ ಅಂದರೆ ಧಾರಣೆನೂ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಂಧನದಲ್ಲಿ ಇರುವಂಥ ಮಾತೆಯರು ನನಗೆ ಜಾಸ್ತಿ ನೆನಪು ಮಾಡ್ತಾರೆ ಅಂತ. ಶಿವ बाबा की याद में सहन भी करती. भारतवासियों में देवता बनने वाले हैं वही यहाँ आएंगे. आर्य समाजी तो देवताओं की मूर्तियों को मानते ही नहीं. झाड़ के पीछाड़ी में टाली है, 2-3 जन्म भी मुश्किल हो. ಬಾಬಾ ಹೇಳ್ತಾರೆ, ಯಾರು ದೇವತಾ ಆಗೋರಿದ್ದಾರೋ ಅವರೇ ಬಂದು ಈ ಜ್ಞಾನ ಕೇಳ್ತಾರೆ, ತಿಳ್ಕೊತಾರೆ. ಆರ್ಯ ಸಮಾಜದವರು ದೇವತಾ ಮೂರ್ತಿಗಳಿಗೆ ಮಾನ್ಯತೆ ಕೊಡೋದಿಲ್ಲ. ಅಂದ ಮೇಲೆ ಅವರು ದೇವತೆಗಳಾಗಿ ಬರೋದಿಲ್ಲ. ಈ ಕಲ್ಪವೃಕ್ಷದ ಕೊನೆಯ ಶಾಖೆಗಳಲ್ಲಿ ಬಂದು 2-3 ಜನ್ಮಗಳನ್ನು ಪಡ್ಕೊಳ್ತಾರೆ. बहुत लोग समझते हैं विकार बिना दुनिया कैसे चलेगी. अरे देवताओं को संपूर्ण निर्विकारी कहा जाता है ना. यह भी किसको पता नहीं कि वहाँ विकार होता ही नहीं. कल्प पहले वाले झट समझ जाते. गायन भी है, भगवान वाच्य काम महाशत्रु. ಅನೇಕರು ಕೇಳ್ತಾರೆ ವಿಕಾರ ಇಲ್ಲದೆ ಪ್ರಪಂಚ ಹೇಗೆ ನಡೀತದೆ ಅಂತ. ಆದರೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು ಅನ್ನೋದು ಅವರಿಗೆ ಗೊತ್ತಿಲ್ಲ. ಕಲ್ಪದ ಹಿಂದಿನವರು ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಗಾಯನ ಇದೆ, ಭಗವಾನ ವಾಚ್ಯ ಕಾಮ ಮಹಾಶತ್ರು ಆಗಿದೆ. परंतु भगवान ने कब कहा था यह किसको पता नहीं. ಆದರೆ ಕಾಮ ಮಹಾಶತ್ರು ಎಂಬ ವಿಚಾರ ಪರಮಾತ್ಮ ಯಾವ ಸಮಯದಲ್ಲಿ ಹೇಳಿದ್ದ ಅನ್ನೋದು ಯಾರಿಗೂ ಗೊತ್ತಿಲ್ಲ. अभी तुम बच्चे जगत जीत बन रहे, परंतु ऊंच पद पाने के लिए मेहनत करनी. बाप कहते गृहस्थ व्यवहार में रहते सिर्फ बुद्धि योग मेरे से लगाओ. जबकि बाप के बन गए हो तो बाप से लव होना चाहिए. ಬಾಬಾ ಹೇಳ್ತಾರೆ, ನೀವೇ ಮಕ್ಕಳು ಜಗಜ್ಜೀತ ಆಗ್ತಾ ಇದ್ದೀರಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ
ಬುದ್ಧಿಯೋಗ ನನ್ನ ಜೊತೆಗೆ ಜೋಡಿಸ್ರಿ. ತಂದೆಯ ಮಕ್ಕಳಾಗಿದ್ದೀರಿ ಅಂದಮೇಲೆ ಆ ತಂದೆಯ ಮೇಲೆ ನಿಮಗೆ ಅತಿಯಾದ ಪ್ರೀತಿ ಇರಬೇಕು. बाकी औरों के साथ काम निकालने के लिए प्यार रखना है. बुद्धि में यह ख्याल रखना है कि विचारों को स्वर्गवासी कैसे बनाए. ಸಂಪೂರ್ಣವಾದ ಪ್ರೀತಿ, ಆಂತರಿಕವಾದ ಪ್ರೀತಿ ಒಬ್ಬ ತಂದೆಯ ಮೇಲೆ ಇರಬೇಕು. ಉಳಿದವರ ಜೊತೆಗೆ ಕೆಲಸ ನಿಭಾಯಿಸುವುದಕ್ಕಾಗಿ ಅವರ ಜೊತೆಗೂ ಸಹ ಸ್ನೇಹ ಪ್ರೀತಿ ಇರಬೇಕು. ಸದಾ ಅವರ ಕಲ್ಯಾಣದ ಬಗ್ಗೆ ವಿಚಾರ ಮಾಡಬೇಕು. ಸಚ್ಚಿ ಯಾತ್ರಾ ಪರ್ ಚಲ್ನೆ ಕಿ ಯುಕ್ತಿ ಬತಾಯ್. ಹೇಗಾದರೂ ಮಾಡಿ ಅವರನ್ನು ಸಹ ಸ್ವರ್ಗವಾಸಿ ಮಾಡಲು, ಸತ್ಯ ಯಾತ್ರೆ ಕಲಿಸಲು ಯುಕ್ತಿಗಳನ್ನು ಹುಡುಕಬೇಕು, ಉಪಾಯಗಳನ್ನು ಮಾಡಬೇಕು. वह है जिस्मानी यात्रा जो जन्म जन्मांतर करते आई है. यह एक ही याद की यात्रा है. अभी हमारे 84 जन्म पूरे हुए, फिर सत्य युग की हिस्ट्री रिपीट होनी है. पावन बनाने के लिए पतित पावन बाप चाहिए. बल सन्यासी पावन बनते हैं परंतु वापिस जा नहीं सकते. सबको ले जाने वाला बाप ही है. ಎಲ್ಲರೂ ಪಾವನ ಆಗಿರೋದಿಲ್ಲ. ಎಲ್ಲರನ್ನೂ ಪಾವನ ಮಾಡಲಿಕ್ಕಾಗಿ ಪರಮ ಪವಿತ್ರ ಆಗಿರುವಂಥ ಪರಮಾತ್ಮನೇ ಬರಬೇಕಾಗ್ತದೆ. ಭಲೆ ಸನ್ಯಾಸಿಗಳು ಪಾವನ ಆಗಿದ್ದಾರೆ, ಪವಿತ್ರತೆಯಿಂದ ಇರ್ತಾರೆ, ಆದರೆ ಮನೆಗೆ ಯಾರನ್ನೂ ಸಹ ಕರ್ಕೊಂಡು ಹೋಗೋದಿಲ್ಲ. ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗುವಂಥವನು ಒಬ್ಬನೇ ಆಗಿದ್ದಾನೆ. बाप आकर सबको रावण से छुड़ाए मुक्त कर देते हैं. सतयुग में दुख देने वाली कोई चीज होती नहीं. वह सुखधाम, यह दुखधाम. वह क्षीर सागर, यह विषय सागर. अभी तुम जानते हो स्वर्ग में कितने सुख आराम से रहते. क्षीर सागर से निकल विषय सागर में कैसे आते हैं यह कोई जानते नहीं. ಸತ್ಯಯುಗ ಕ್ಷೀರ ಸಾಗರದಲ್ಲಿ ನಾವು ಬಹಳ ಸುಖದಿಂದ ಇದ್ವಿ. ಅಲ್ಲಿಂದ ಈ ವಿಷಯ ಸಾಗರಕ್ಕೆ ಹೇಗೆ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. अब बाप समझाते श्रीमत पर चलना है तो फिर जवाबदार वह है. श्रीमत कहती है हाँ भल जाओ, बच्चों को संभालो, उनको भूं भूं करते रहो तो कुछ न कुछ कल्याण हो जाएगा, ಸ್ವರ್ಗ में तो आ जाएंगे. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ನನ್ನ ಶ್ರೀಮತದಂತೆ ನಡೀತಾರೋ ಅವರ ಮನೆತನದ ಜವಾಬ್ದಾರಿ ನಾನು ವಹಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ಇರಿ, ಮಕ್ಕಳ ಸಂಭಾಲನೆ ಮಾಡಿರಿ, ಆಗಾಗ ಮಕ್ಕಳಿಗೂ ಜ್ಞಾನ ತಿಳಿಸ್ತಾ ಇರಿ, ಅವರ ಕಲ್ಯಾಣನೂ ಆಗುವುದು, ಅವರು ಸಹ ಸ್ವರ್ಗದಲ್ಲಿ ಬರುವರು. बाप नरकवासी से स्वर्गवासी बनाते हैं 21 जन्म के लिए. यह भी तुम्हारी बुद्धि में है. मनुष्य तो कुछ भी नहीं जानते, यह भी पहले कुछ नहीं जानते थे. जैसे इनके 84 जन्मों की कहानी है तत्त्वम, यह भी राजयोग सीख रहे. तुम हो राज ऋषि, वह है ಹಠಯೋಗ ಋಷಿ. ಹೇಗೆ ಬ್ರಹ್ಮ ತಂದೆಯ 84 ಜನ್ಮಗಳ ಕಥೆ ಇದೆಯೋ ಹಾಗೆ ನಿಮ್ಮದು ಸಹ ಅದೇ ರೀತಿಯಲ್ಲಿ ಕಥೆ ಇದೆ. ನೀವು ರಾಜಯೋಗ ಕಲಿತಾ ಇದ್ದೀರಿ, ಅವರು ರಾಜಯೋಗ ಕಲಿತಾ ಇದ್ದಾರೆ. ನೀವೆಲ್ಲರೂ ರಾಜ ಋಷಿಗಳಾಗಿದ್ದೀರಿ, ಉಳಿದವರು ಹಠಯೋಗದ ಋಷಿಗಳು ಆಗಿದ್ದಾರೆ.
तुम गृहस्थ व्यवहार में रहते राजाई प्राप्त करते रहो। तुम सब शरणागति होने आए हो। अब समझते हैं हम तो स्वर्ग में बैठे हैं, दुनिया में है माया का पंप। जब तक नरक का विनाश न हो तब तक स्वर्ग कैसे हो सकता। मायावी पुरुष इसको ही स्वर्ग समझ बैठे। बाबा को नई दुनिया स्थापन करने में कितनी मेहनत लगती। पूरे नरकवासी स्वर्गवासी बनते नहीं। बाप कितना प्यार से समझाते। ಬಾಬಾ ಹೇಳ್ತಾರೆ, ನೀವೆಲ್ಲರೂ ಶರಣಾಗತಿಯಾಗಲಿಕ್ಕೆ ಬಂದಿದ್ದೀರಿ. ಆದರೆ ಹೊರಗಿನ ಜನ ಕೆಲವರು ಇದೇ ಸ್ವರ್ಗ ಅಂತ ತಿಳ್ಕೊಂಡಿದ್ದಾರೆ. ಅದು ಮಾಯೆಯ ವೈಭವ ಆಗಿದೆ. ಅವರನ್ನು ಸ್ವರ್ಗವಾಸಿ ಮಾಡೋದಂದರೆ ಎಷ್ಟು ಕಷ್ಟದ ಕೆಲಸ ಆಗಿದೆ. ಈ ಹಳೆ ಪ್ರಪಂಚದಲ್ಲಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡೋದು ಬಹಳ ಪರಿಶ್ರಮದ ಕೆಲಸ ಆಗಿದೆ. ಯಾಕೆಂದರೆ ಎಲ್ಲರೂ ಸಂಪೂರ್ಣ ನರ್ಕವಾಸಿ ಆಗಿದ್ದಾರೆ. ಎಷ್ಟೇ ಹೇಳಿದರೂ ಸ್ವರ್ಗವಾಸಿ ಆಗಲಿಕ್ಕೆ ತಯಾರಾಗ್ತಿಲ್ಲ. ಬಾಬಾ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡ್ತಾರೆ. अच्छा मीठे मीठे बच्चों, रावण पर जीत पाने से तुम जगत जीत बनेंगे. उसके लिए पूरा पुरुषार्थ करना है. अच्छा ಮಧುರ ಮಕ್ಕಳೇ, ನೀವು ರಾವಣನನ್ನು ಜಯಿಸಿದ ಮೇಲೆ ಜಗಜ್ಜೀತ ಆಗ್ತೀರಿ. ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕು. ಒಳ್ಳೆಯದು. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार, ऐसा कोई काम नहीं करना है जो बेइज्जती हो, सजाए खानी पड़े, माया के तूफानों की परवाह न कर. जितना समय मिले बाप को याद करना है. एक बाप से सच्चा सच्चा लव रखना है. ನಿಮಗೆ ಅವಮರ್ಯಾದೆ ಆಗುವಂತಹ ಯಾವುದೇ ಕೆಲಸ ಮಾಡಬೇಡಿ. ಶಿಕ್ಷೆಗೆ ಗುರಿಯಾಗಬೇಡಿ. ಮಾಯೆಯ ಬಿರುಗಾಳಿಯ ಬಗ್ಗೆ ಚಿಂತೆ ಮಾಡಬೇಡಿ. ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯ ಬಾಬೋನ ನೆನಪು ಮಾಡಿ. ಸತ್ಯವಾದ ಪ್ರೀತಿ ಆ ತಂದೆಯ ಜೊತೆಗೆ ಇರಲಿ. ಎರಡನೇದು, अपनी ऊंच गति बनाने के लिए सच्चे बाप से सच्चा रहना है. कोई भी बात छिपानी नहीं. ತಮ್ಮ ಒಂದು ಉನ್ನತ ಗತಿಗಾಗಿ ಸತ್ಯ ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು. ಯಾವುದೇ ಮಾತನ್ನು ಮುಚ್ಚಿ ಇಟ್ಕೋಬಾರ್ದು. वरदान, याद के मंत्र द्वारा संकल्प और कर्म में अविनाशी सिद्धि प्राप्त करने वाले सिद्धि स्वरूप भव. ನೆನಪಿನ ಮಂತ್ರದಿಂದ ಸಂಕಲ್ಪ ಮತ್ತು ಕರ್ಮದಲ್ಲಿ ಅವಿನಾಶಿ ಸಿದ್ಧಿಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ. आप बच्चे ऑलमाइटी गवर्नमेंट के मैसेंजर हो, इसलिए कोई से भी डिस्कस करने में अपना माइंड डिस्टर्ब नहीं करना. याद का मंत्र यूज कर. जैसे कोई वाणी से या अन्य किसी तरीके से वश नहीं होते तो मंत्र तंत्र करते हैं. आपके पास आत्मिक दृष्टि का नेत्र और मन मना भव का मंत्र है, जिससे अपने संकल्पों को सिद्ध कर सिद्धि स्वरूप बन सकते हो.
ತಾವು ಸರ್ವಶಕ್ತಿವಂತ ತಂದೆಯ ಸರ್ಕಾರದ ಮೆಸೆಂಜರ್ ಆಗಿದ್ದೀರಿ, ಸಂದೇಶವಾಹಕ ಆಗಿದ್ದೀರಿ. ಯಾರ ಜೊತೆಗೂ ಹೆಚ್ಚಿನ ವಾದ ಮಾಡದೆ, ಚರ್ಚೆ ಮಾಡದೆ ಶಾಂತಿಯಿಂದ ಸೇವೆ ಮಾಡಿ. ಚರ್ಚೆ ಮಾಡಿ ನಿಮ್ಮ ಮನಸ್ಸನ್ನು ಕೆಡಿಸ್ಕೋಬೇಡಿ. ನೆನಪಿನ ಮಂತ್ರ ಉಪಯೋಗಿಸಿರಿ. ಹೇಗೆ ಒಬ್ಬರು ವಾಣಿಯಿಂದ ಮಾತನ್ನು ಕೇಳದಿದ್ದರೆ ಮಂತ್ರ ತಂತ್ರ ಮಾಡಿ ಅವರನ್ನು ತಮ್ಮ ವಶದಲ್ಲಿ ಮಾಡಿಕೊಡ್ತಾರೆ, ಹಾಗೆ ವಾಣಿಯ ಮೂಲಕ ಹೆಚ್ಚಿನ ಚರ್ಚೆ ಮಾಡದೆ ಆತ್ಮಿಕ ದೃಷ್ಟಿಯಿಂದ ಮತ್ತು ಮನ್ಮನಾಭವದ ಮಂತ್ರದಿಂದ ನಿಮ್ಮ ಸಂಕಲ್ಪಗಳನ್ನು ಸಿದ್ಧಿ ಮಾಡಿಕೊಡಿ. ನಿಮ್ಮ ಸಂಕಲ್ಪಗಳು ಅವರ ಬಗ್ಗೆ ಏನು ಮಾಡ್ತೀರಿ ಅದು ಸಿದ್ಧಿಯಾಗಲಿ, ಅಂತಹ ಸಿದ್ಧಿ ಸ್ವರೂಪ ಆಗಿರಿ. ಶ್ಲೋಕ: ಆ್ಯಕ್ಷನ್ ಕಾನ್ಶಿಯಸ್ के बजाय ಸೋಲ್ ಕಾನ್ಶಿಯಸ್ ಬನ್ನಿ. ಕರ್ಮದ ಕಾನ್ಶಿಯಸ್ ಆಗೋದರ ಬದಲಾಗಿ ಆತ್ಮ ಕಾನ್ಶಿಯಸ್ ಆಗಿರಿ. ಕರ್ಮ ಅಭಿಮಾನಿ ಆಗೋದರ ಬದಲಾಗಿ ಆತ್ಮ ಅಭಿಮಾನಿ ಆಗಿರಿ. ಅಚ್ಚ. ಓಂ ಶಾಂತಿ.